ಧ್ಯಾನ ಮಾಡಿರಿ ಹಾಲ್ವಿ ತಾತನ ಸೇವೆ ಧ್ಯಾನ ಮಾಡಿರಿ ತಾತನ ಸೇವೆ ಅಜ್ಜಮ್ಮನವರ ಏನು ಮಾಡುತ್ತಿರುವರೋ ಏನ ಒಮ್ಮೆ ಮಾತನಾಡಿಸಿ ನೋಡುವೆ. ಓ ಅಜ್ಜಮ್ಮ, ಓ ಅಜ್ಜಮ್ಮ, ಪಾಪ ವೃದ್ಧಾಪ್ತಿಯಾಗಿರುವುದರಿಂದ ಮೇಲಾಗಿ ಕಿವಿ ಕೇಳಿಸದರಿಂದ ಧ್ವನಿಯು ಕೇಳಿಸಿದ್ದು ಇಲ್ಲವೋ? ಇಲ್ಲದಿದ್ದರೆ ಈ ಮಹಾಭಾರತವು ಏಕೆ ನಡೆಯುತ್ತಿತ್ತು? ಇರಲಿ, ಇನ್ನೊಮ್ಮೆ ಜೋರಾಗಿ ಮಾತನಾಡಿಸಿ ನೋಡುವೆ.
ಅತ್ಯಮ್ಮ, ಓ ಅತ್ಯಮ್ಮ, ಓ ಅತ್ಯಮ್ಮ, ಕಿವಿ ಕೇಳಕಲ್ಲ ಒಳಗಡೆ ಏನು ಮಾಡುತ್ತಿರುವಿ? ಹೊರಗಡೆ ಬಾ. ಪಾಪ ವೃತ್ತಿ ವ್ಯಾಪ್ತಿಯಾಗಿರುವುದರಿಂದ ಮೇಲಾಗಿ ಕಿವಿ ಕೇಳಿಸೋದರಿಂದ ಧ್ವನಿ ಕೇಳಿಸಿತೋ ಇಲ್ಲವೋ? ಇಲ್ಲದಿದ್ದರೆ ದ್ರುಪದನ ಮತ್ಸ್ಯ ಯಂತ್ರವನ್ನು ನಿರ್ಮಿಸಿ ಗಂಡಗಲೆ ಗಾಂಡ್ಯವನೆಂದೆನಿಸಿದ ಮಧ್ಯಮ ಪಾಂಡವನು ಸ್ವಯಂವರ ಕಾಲದಲ್ಲಿ ಮತ್ಸ್ಯ ಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನು ಗೆದ್ದುಕೊಂಡು ಬಂದು ಅಮ್ಮ ಹೆಣ್ಣನ್ನು ಗೆದ್ದುಕೊಂಡು ಬಂದೆನೆಂದು ತಾಯಿಗೆ ಹೇಳಲು ಈ ಕುಂತಾದೇವಿಯ ಕಿವಿ ಕೇಳಿಸದೆ ಹಣ್ಣನ್ನು ತಿಳಿದು 5 ಮಂದಿ ಹಂಚಿಕೊಂಡು ತಿನ್ನಿರಿ ಅಂತ ಹೇಳಿದಂತ ಮಹಾತಾಯಿ ಈ ಕುಂತಾದೇವಿಯು. ಇಲ್ಲದಿದ್ದರೆ ಈ ಮಹಾಭಾರತವು ಹೇಗೆ ನಡೆಯುತ್ತಿತ್ತು? ಇರಲಿ, ಇನ್ನೊಮ್ಮೆ ಜೋರಾಗಿ ಮಾತನಾಡಿಸಿ ನೋಡಬೇಕು. ಓ ಅತ್ತಮ್ಮ, ಅತ್ತಮ್ಮ, ಯಾರು ನಾನು ನಿನ್ನ ಹಳಿಯ ಮುರಹರಿಯು ಬಂದಿರವನ ತಾಯಿ. ಯಾರು ಕಣ್ಕಾಣಬಹುದು? ನಾನು ನಿನ್ನ ಹಳಿಯ ಶ್ರೀಹರಿಯು ಬಂದಿರವನ ತಾಯಿ. ಅತ್ತಮ್ಮ, ನಾನು ನಿನ್ನ ಹಳೆಯ ಶ್ರೀಹರಿಯು ಬಂದಿರವನ ತಾಯಿ. ನಾನು ನಿನ್ನ ಹಳೆಯ ಶ್ರೀಹರಿಯು ಬಂದಿರವನ ತಾಯಿ. ನಾನು ನಿನ್ನ ಹಳೆಯ ಶ್ರೀಹರಿಯು ಬಂದಿರುವನ ತಾಯಿ. ನನ್ನ ಅಳಿಯ ಹೌದು ತಾಯಿ. ಕುಂತಾದೇವಿ. ಹೌದು ತಾಯಿ. ಅತ್ತಮ್ಮ, ಕುಂತಿದೇವಿ. ಜಗದೊಡೆಯ ಜನ ನೀನು
ಅತ್ಯಮ್ಮ ಹಾ ಹೌದೌದು ತಾಯಿ ಇದ್ದಾರೆ ಇದ್ದಾರೆ ಕ್ಷೇಮದಿಂದ ಇದ್ದಾರೆ ಭೀಮನು ಕ್ಷೇಮದಿಂದಿದ್ದಾನೆ ನನ್ನ ಪ್ರೇಮ ದೈವ ಸುಂದರ ರಾಜ ಇದ್ದಾರೆ ಇದ್ದಾರೆ ಭೀಮ ಕೃಷ್ಣ ಅತ್ಯಮ್ಮ ಸಹ ದೇವನು ಮತ್ತು ನಗುವ ದೇವನು ಮತ್ತು ನಗುವನು ಕೇವಲ ಅತ್ಯಮ್ಮ ಅಳಿಯಂದಿಗೆ ಕೃಷ್ಣ ಅತ್ಯಮ್ಮ ನಾನು ನಿನ್ನನ್ನು ನೆನೆಯೋದ್ರೊಳಗಾಗಿ ನೀನೇ ನಾನಿದ್ದಲ್ಲಿಗೆ ಬಂದು ಬಿಟ್ಟೆ ಹೌದು ತಾಯಿ ಕೃಷ್ಣ ಅತ್ಯಮ್ಮ ನಿನ್ನನ್ನು ನೋಡಿದ ಕೂಡಲೇ ನನ್ನ ಮನಸ್ಸು ಹೇಗಾಯಿತೆಂದರೆ ಹೇಗಾಯ್ತು ತಾಯಿ ಅಯ್ಯೋ ಆ ಚಂದ್ರನನ್ನು ಕಂಡ ಚಕೋರು ಪಕ್ಷಿಯಲ್ಲಾಯಿತು ಕೃಷ್ಣ ಅತ್ಯಮ್ಮ ಇರ್ಲಿ ಬಾಬಾ ಬಾಬಾ ಅಲ್ಲ ಹಾ ಕೃಷ್ಣ ಅತ್ಯಮ್ಮ ನನ್ನ ಮಕ್ಕಳಾದ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವರು ಕ್ಷೇಮದಿಂದಿರುವರಲ್ಲವೇ ಕೃಷ್ಣ ಕ್ಷೇಮದಿಂದ ಇರುವರು ತಾಯಿ ನೀನಿರಲು ನನ್ನ ಮಕ್ಕಳಿಗೆ ಏನು ಭಯವಿಲ್ಲ ಪಾಂಡವರಿಗೆ ಹೌದು ತಾಯಿ ಇದ್ದಾರ ತಾಯಿ ಮತ್ತೆ ಅತ್ಯಮ್ಮ ಹಾಗಾದರೆ ಹೇಳುವೆನೆ ಕೇಳು ಏನು ಹೇಳಲಿ ಅತ್ಯಮ್ಮ ನಿನ್ನ ಮಕ್ಕಳ ಪಡುವ ವಿಜಯಮ್ಮ ಏನು ಹೇಳಲಿ ಅತ್ಯಮ್ಮ ನಿನ್ನ ಮಕ್ಕಳ ಪಡುವ ವಿಜಯಮ್ಮ ಅತ್ಯಮ್ಮ ನಿನ್ನ ಮಕ್ಕಳ ಪಡುವ ವಿಜಯಮ್ಮ ವಾದ್ಯಮ ಬಾಂಧವ ಅರ್ಜುನನಿಗೆ ಹುಟ್ಟಿದರ್ಯಾಕ ಪಾಂಡವರು ಹುಟ್ಟಿದರ್ಯಾಕ ಪಾಂಡವರು ಅರ್ಜುನೋಡು ಕೈ ಕೊಡಿವರಮ್ಮ ಏನು ಹೇಳಲಿ ಅರ್ಜಮ್ಮ ನಿನ್ನ ಮಕ್ಕಳ ಪಡುವ ವಿಜಯಮ್ಮ ಮಧ್ಯಮ ಪಾಂಡವ ಅರ್ಜುನನಿಗೆ ಕಂಟಕವನ್ನು ಕೂಡಿ ಬರುತ್ತಿದೆ ಅರ್ಥವಾಯಿತೆ ಅಷ್ಟೇ ಇಷ್ಟೇ ಎಷ್ಟೆಂದು ಹೇಳಲಿ ತಾಯಿ ನೀನಿರಲು ಅಷ್ಟೇ ಇಷ್ಟೇ ಅಂದ್ರೆ ನಮ್ಮ ಕಷ್ಟ ಏನಿದೆ ಮಧ್ಯಮ ಪಾಂಡವ ಅರ್ಜುನನಿಗೆ ಕಂಟಕವನ್ನು ಕೂಡಿ ಬಂದಿದೆ
ತನಿಯರಾದ ಪಾಂಡವರು ಎಳ್ಳಷ್ಟು ಸಂತೋಷವಿಲ್ಲವಮ್ಮ. ಬೆಂಕಿಯಿಂದ ಬಾಣಗಳಿರವೋ ದಗದಗನೆ ಉರಿಯುವಂತೆ ಗುರುಪತಿ ಎಂಬ ಚಿತ್ತಾಗ್ನಿಗೆ ನಿನ್ನ ತನಿಯರ ಐವರು ನಿಂತು ನಿಲುವಿನಲ್ಲಿ ಮನಸುಡುತ್ತಿರುವರು ತಾಯಿ. ಇಂದಿನ ಸಮರದಲ್ಲಿ ಪಾರ್ಥನ ಪ್ರಾಣ ಉಳಿದು ಬಂದರೆ ಮತ್ತೊಮ್ಮೆ ನಿನ್ನ ಗರ್ಭದಲ್ಲಿ ಪುನರ್ಜನ್ಮವೆಂದು ತಿಳಿ ಹತ್ಯಮ್ಮ. ಅದಕ್ಕಾಗಿ ನಿನಗೊಂದು ಸೂಚನೆ ಹೇಳಲಿಕ್ಕೆ ನಿನ್ನಲ್ಲಿಗೆ ಬಂದಿರುವರ ಖಂಡಿಯ ಕುಂತಿದೇವಿ. ನನ್ನ ಮಕ್ಕಳ ಬಾಳಿಗೆ ಅವನು ಬಲು ಅಟ್ಟ. ಎಷ್ಟು ಸಂಕಟ ಕೊಡುತ್ತಿಹನಲ್ಲ ಕಟ. ಕೃಷ್ಣ, ನನ್ನ ಮಕ್ಕಳ ಇವರನ್ನು ಕಾಪಾಡುವ ಭಾರ ನಿನ್ನದು ಪರಮಾತ್ಮ. ಪಾಂಡವರ ಇವರಿಗೆ ನೀನೆ ಬಿಡ ಬಿಡ ಗಾಬರಿ ಕುಂಜಮ್ಮ. ನಿನ್ನ ಮಕ್ಕಳ ರಕ್ಷಣೆ ನಾನಮ್ಮ. ಬೇಡ ಬೇಡ
ಗಾಬರಿ ಬೀಳಬೇಡ ತಾಯಿ. ಅಯ್ಯೋ ನೀನಿರೋದು ನನಗೆ ಗಾಬರಿ. ಈ ಮುಕ್ಕುಂದನ ಪ್ರಾಣ ಪಕ್ಷಿಗೆ ಆರಿದ ಮೇಲೆಯೇ ನಿನ್ನ ಐವರ ಮಕ್ಕಳ ಪ್ರಾಣವು ಹೋಗುವುದೆಂದು ತಿಳಿಯಮ್ಮ. ಅಜ್ಜಮ್ಮ, ಎಷ್ಟೇ ಆಗಲಿ ನೀನು ಈ ಮುರಹರಿಯು ನಿನ್ನ ಹತ್ತಿರದಲ್ಲಿಯೇ ಇರುವಾಗ ನೀನೇಕೆ ದುಃಖಿಸುವೆ? ಕುಂತಿದೇವಿ, ಕೃಷ್ಣ, ಇಂದಿನ ಸಮರದೋಳು ನಿನ್ನ ತನೆಯನಾದ ಪಾರ್ಥನ ಶಿರ ತರಿಯುವಂತೆ ಒಬ್ಬ ಜಗದೇಕ ವೀರನು ಆ ಕುರುಪತಿ ಕಣ್ಣಿನೊಳಗಿರುವನು. ಕರ್ಣ ನೋಡ್ರಿ ಮಗ. ಅವನಲ್ಲಿ ಸರ್ಪತ್ರಮು ಇರುವುದು. ಓಹೋ, ಅದಕ್ಕಾಗಿ ನಿನಗೊಂದು ಸೂಚನೆ ಹೇಳಲಿಕ್ಕೆ ನಿನ್ನಲ್ಲಿಗೆ ಬಂದಿರುವನೇ. ಅಜ್ಜಮ್ಮ, ಕೃಷ್ಣ, ಅಜ್ಜಮ್ಮ, ಏನು ಹೇಳಿದೆ? ಯುದ್ಧ ಮಾತನ್ನು ಹೇಳಿದ ತಾಯಿ. ಮಧ್ಯಮ ಪಾಂಡವನು, ಹೌದು ತಾಯಿ. ಜಗದೇಕ ವೀರನು, ಹೌದು ತಾಯಿ. ಪಾಶುಪತಾಸ್ತ್ರವನ್ನು ಪಡೆದಂಥ ವೀರನು ನನ್ನ ಮಗನ ಅರ್ಜುನನು. ಅಂತ ಅರ್ಜುನನನ್ನು ಕೊಲ್ಲುವಂಥ ವೀರನು ಅಕ್ಕಮ್ಮ, ಕೃಷ್ಣ. ಹೇಗೆ ನಿನ್ನ ಮಕ್ಕಳೆಂದೇ ಬಲಾಢ್ಯರೆಂದು ತಿಳಿದಿರುವಿಯಾ? ಆದರೆ ನಿನ್ನ ಮಕ್ಕಳೇ ಎಂದು ಬಲಾಢ್ಯರೆಂದು ತಿಳಿದಿರುವಿಯಾ? ನನ್ನ ಮಕ್ಕಳೇ ಬಲಾಢ್ಯ. ಇನ್ನು ನಿನ್ನ ಮಕ್ಕಳಿಗಿಂತ ಉಳಿದವರ ಬಲಾಢ್ಯರಿಲ್ಲವೆಂದು ತಿಳಿದಿರುವಿಯಾ? ಅಕ್ಕಮ್ಮ, ಕೃಷ್ಣ, ಅಕ್ಕಮ್ಮ, ಆದರೂ ಮಧ್ಯಮ ಪಾಂಡವನು ನನ್ನ ಮಗನ ಅರ್ಜುನ. ಹೌದು ತಾಯಿ. ಅಂಥ ವೀರನನ್ನು ಕೊಲ್ಲುವಂತವನು ಪುಣ್ಯ. ಆ ಪುಣ್ಯ ಕೌರವನ ದಂಡಿನಲ್ಲಿರುವನೇನು? ಇರುವನ ತಾಯಿ, ಇರುವನ. ಸ್ವಲ್ಪ ತಾಳು ತಾಯಿ, ಏತಕ್ಕೆ ಗಾಬರಿ ಬೀಳುವಿ? ಕೃಷ್ಣ, ಅಕ್ಕಮ್ಮ, ಆ ಕೌರವನ ದಂಡಿನ ಜಗದೇಕ ವೀರನು ಮಧ್ಯಮ ಪಾಂಡವನು ಪಾಶುಪತಾಸ್ತ್ರವನ್ನು ಪಡೆದಂತ ವೀರನು. ಹೌದು ತಾಯಿ. ಅಂಥ ವೀರನನ್ನು ಕೊಲ್ಲುವಂತವನು ಆ ಕುಂದಿ ಕೌರವನ ಗಂಡಿನಲ್ಲಿರುವನೇನವನು. ಹೌದು ತಾಯಿ. ಕೃಷ್ಣ, ಅಚ್ಚಮ್ಮ, ಅವನು ಯಾರು, ಯಾರ ಮಗನು, ಯಾರಿಗೆ ಹುಟ್ಟಿದನು? ಅಚ್ಚಮ್ಮ, ಅವನೇನು ದೂರದವನೇನ ಅಲ್ಲ. ಮತ್ತಿನ್ಯಾರಪ್ಪ? ಕಾಸ ಕಾಸ ನಿನ್ನ ಗರ್ಭದೋಳು ಜನಿಸಿದವನೇ ಅವನಮ್ಮ. ಅಚ್ಚಮ್ಮ, ಅಚ್ಚಮ್ಮ, ಅಲ್ಲ, ನನಗೇನೋ ವಯಸ್ಸಾಯ್ತು, ಕಿವಿ ಕೇಳೋದಿಲ್ಲ, ಕಣ್ಣು ಕಾಣೋದಿಲ್ಲ. ನನಗಿಂತ ನಿನಗೆ ಬಲು ವಯಸ್ಸು. ಹೌದು ಅಚ್ಚಮ್ಮ. ಅವನು ಯಾರು ಹುಟ್ಟಿದವನು? ನನಗೆ ಹುಟ್ಟಿದವನು. ಅತ್ತಮ್ಮ, ಅಚ್ಚಮ್ಮ, ಕೃಷ್ಣ, ಅಚ್ಚಮ್ಮ, ಅವನು ಯಾರೇನು? ನನಗೆ ಹುಟ್ಟಿದವನು. ಹೌದು ತಾಯಿ. ಅದು ಎಲ್ಲ ವಿವರವಾಗಿ ಕೇಳಿದರೆ ಮಾತ್ರ ತಿಳಿಯುವುದು ಕುಟುಂಬ. ವಿವರ ಏನು ಹೇಳುವುದು ಬೇಕಾಗಿಲ್ಲ, ನನಗೆಲ್ಲ ತಿಳಿದ್ರು. ನೀನೇಗೆ ಇಷ್ಟು ವಯಸ್ಸಿಗೆ ಇಷ್ಟು ಗಾಬರಿ ಅದಕ್ಕೆ ಆಗುವಿ? ಕೃಷ್ಣ, ವಯಸ್ಸಾಯ್ತಲ್ಲ ಬೇಡ, ಹುಣಸೆ ಹಣ್ಣು ಮುಪ್ಪಾದ್ರು ಹುಡಿ ಮುಪ್ಪಾದ್ರು. ಮುಪ್ಪಿನ ಅವಸ್ಥೆಯಲ್ಲಿ ಇಷ್ಟು ಗಾಬರಿಯಾಗಿ ಈ ರೀತಿ ಮಾಡುವಾಗ ಪಾಪ ವಯಸ್ಸಿದ್ದಾಗ ಚಿಕ್ಕವರಿದ್ದಾಗ ಇನ್ನು ಎಷ್ಟು ಮಟ್ಟಿಗೆ ಮಾಡಿದ್ವಿ ಅತ್ತಮ್ಮ ನೀನು? ಅಯ್ಯೋ ಕೃಷ್ಣ, ಅಚ್ಚಮ್ಮ, ವಯಸ್ಸಿದ್ದಾಗೆಂದು ಕೇಳಿದೆಯಲ್ಲ? ಹೌದು ತಾಯಿ. ಇಡೀ
ಸಿರುಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲದವರ ಆಶೀರ್ವಾದದಿಂದಲೇ ನಾನು ಅತ್ತಮ್ಮ ಇನ್ನೊಂದ ಕಳ್ಳ ಕೃಷ್ಣನಿಂದ ಬದುಕಿದ್ದೇನೆ. ಅತ್ತಮ್ಮ ಅತ್ತಮ್ಮ ನೀನು ಮಹಾ ಮೋಸಗಾರನ ಮಾಯಗಾರನ. ಇನ್ನು ಮುಂದೆ ಆಲೋಚನೆ ಮಾಡದೆ ಮಾಡಿದಂತ ಕಾರ್ಯವು ನಿನ್ನದು ದೊಡ್ಡದಿದೆಯಮ್ಮ. ಅಯ್ಯೋ ಕೃಷ್ಣ, ಅತ್ತಮ್ಮ ಏನು ಹೇಳಿಕೆ ಮಾತು ಕೇಳಿದ್ರೆ ಅಯ್ಯೋ ಅವನು ಯಾರು ಕಾಸ ಕಾಸ ನನ್ನ ಹೊಟ್ಟೆ ಮುಚ್ಚಿದವನು. ಹೌದು ತಾಯಿ. ಅಲ್ಲ, ಆಲೋಚನೆ ಮಾಡ ಕೃಷ್ಣ, ಸುಮ್ಮನೆ ಮಾತಾಡಬೇಡ. ಅಯ್ಯೋ ಹುಚ್ಚಮ್ಮ, ಎತ್ತ ತಾಯಿಗೆ ಗೊತ್ತಿಲ್ಲ ಒಂದ ಮೇಲೆ ಮತ್ತೇನಿದೆ. ಇರಲಿ ಕೃಷ್ಣ, ಅತ್ತಮ್ಮ, ಏನು ಇದ್ದ ಮಾತನ್ನು ಹೇಳಿದೆನ ತಾಯಿ. ಕಾಸ ಕಾಸ ಹೊಟ್ಟೆ ಹುಟ್ಟಿದವನು. ಹೌದು ತಾಯಿ. ದೇವ 14 ಲೋಕದ ದಾತ ನೀನು, ರುಕ್ಮಿಣಿಯ ಪ್ರಾಣನಾಥ, ನಮಿಸುವೆನೋ ಮಹಿಮಾ ತೀರ್ಥ. ಕೃಷ್ಣ, ಅತ್ತಮ್ಮ ದೇವ 14 ಲೋಕದ ದಾತ ನೀನು, ರುಕ್ಮಿಣಿಯ ಪ್ರಾಣನಾಥ, ನಮಿಸುವೆನೋ ಮಹಿಮಾತೀತ ದೇವ. ಯಾರೆಂದು ಹೇಳಿದೆ? ಕಾಸ ಕಾಸ. ಕಾಸ ಕಾಸ ನಿನ್ನ ಗರ್ಭದೊಳು ಜನಿಸಿದವನೇ ಎಂದು ಹೇಳಿದಿನ ತಾಯಿ. ಪಂಚ ಪಾಂಡವರು ಧರ್ಮಜ ಹಿರಿಯನು, ನಿನ್ನವ ಹಿಳೆ ಮಗ ಇನ್ನೆಲ್ಲಿಯನು. ಅತ್ತಮ್ಮ ಧರ್ಮಜನಿಗಿಂತ ಹಿರಿಯವನೊಬ್ಬನು, ಅಡದಿ ನೀನು ನಿನಗೆ ತಿಳಿಯದು. ಅತ್ತಮ್ಮ ಹೇಗೆ ಬರಲಾರ್ದಿಯಮ್ಮ. ಕೃಷ್ಣ, ಅತ್ತಮ್ಮ ಏನ್ ಹೇಳಿದೆ? ಇರುವನು ತಾಯಿ, ಧರ್ಮಜನಿಗಿಂತಲೂ ಇನ್ನೊಬ್ಬ ಮಗನನ್ನು ಎತ್ತಿರುವಿ, ನಿನಗೆ ಜ್ಞಾಪಕವಿಲ್ಲದೆ ಮರೆಯಾಗಿರುವುದು ತಾಯಿ. ಅಲ್ಲ, ನೀನು 16,000 ಸ್ತ್ರೀ ಲೋಲದಲ್ಲಿ ಲೋಲಾಡಿದವನು. ನನ್ನ ಲೀಲೆ ನಿನಗೇನು ತಿಳಿದೆ ಅತ್ತಮ್ಮ. ಯಾರಿಗೆ ಯಾರಿರುವನೆನ್ನುವುದೇ ನಿನಗೆ, ಯಾರನ್ನು ಹೇಗೆ ಮಾತನಾಡಿಸಬೇಕೆನ್ನುವುದೇ ನಿನಗೆ ಪರಿಚಯ. 16,000 ಗೋಪಿಕಾ ಸ್ತ್ರೀಯರು ಬೆರೆತವರನ್ನು ಹೇಳಿಯಲ್ಲ. ಓ, ಗೋಪಿಕಾ ಸ್ತ್ರೀಯರು ನಾನು ಬೆರೆತದ್ದು ನೀನು ಯಾವಾಗಾದರೂ ಏನಾದರೂ ಕಂಡಿರುವಿಯಾ? ಕೃಷ್ಣ, ಅತ್ತಮ್ಮ ಕಂಡಿರುವೆ ಎಂದು ಕೇಳಿಯ? ಹೌದು ತಾಯಿ. ಅಯ್ಯೋ, ನಿನ್ನ ಕಣ್ಣು ಸನ್ನೆಯಿಂದಲೇ ಅವರನ್ನು ಮರಳು ಮಾಡಿಕೊಂಡಿದ್ದಾರೆ. ನಾನು ಲೋಕೋದ್ಧಾರನತ್ತಮ್ಮ, ಭಕ್ತರ ಕಷ್ಟವನ್ನು ಪರಿಹರಿಸುವಂತ ಪ್ರಿಯನು ನಾನು. ಭಕ್ತರನ್ನು ಪರಿಹರಿಸುವೆ. ಹೌದು ತಾಯಿ. ಭಕ್ತರನ್ನು ಪರಿಹರಿಸುವೆ, ಬಂದ ಸ್ತ್ರೀಯರನ್ನು ಮಾತನಾಡಿಸುವೆ. ಅತ್ತಮ್ಮ, ಕೃಷ್ಣ, ಇದು ನಿನ್ನ ಹುಚ್ಚು ಕಲ್ಪನೆ ಅತ್ತಮ್ಮ. ನನಗೆ ಹುಚ್ಚು, ನಿನಗೆ ಹುಚ್ಚು, ಯಾರಿಗೆ ಹುಚ್ಚು? ಕೃಷ್ಣ, ನಿನಗೆ ಹುಚ್ಚು ಅತ್ತಮ್ಮ. ಇಲ್ಲ, ನಿನ್ನ ಗುರುವಿಗೆ ಹುಚ್ಚು. ಪಂಚ ಪಾಂಡವರು ಧರ್ಮಜ ಹಿರಿಯರು, ಇನ್ನೊಬ್ಬ ಹಿರಿಯ ಮಗ ಇನ್ನೆಲ್ಲಿಯನು. ನಮ್ಮನಾರನು ನಿನ್ನ ಮಾತನು, ನಿನ್ನ ಮಾತನು ಮಾಯನೀಯ ಮಹಿಮಾ
ಅಚ್ಚಮ್ಮ ಪಂಚ ಪಾಂಡವರೋಳು ಧರ್ಮರಾಯನು ಹಿರಿಯ ಮಗನು, ಇನ್ನೋರ್ವ ಹಿರಿಯ ಮಗನಿರುವೆನೆಂದರೆ ನಂಬಲು ಸಾಧ್ಯವಿಲ್ಲ ಕಂಡಿಯ ದೇವಾ ದೀನ ಬಾಂಧವ. ಅಚ್ಚಮ್ಮ ಹೇಳುವುದೇ ಕೇಳು. ನೀನು ಚಿಕ್ಕವಳಿರುವಾಗ ದುರ್ವಾಸ ಮುನಿಗಳನ್ನು ನೀನು ಬೇಡಿದಾಗ ಅವರು ನಿನಗೆ ಹೇಳಿಕೊಟ್ಟದ್ದಾದರೂ ಜ್ಞಾಪಕಿದೆ? ನನಗೆ ಹೌದು ತಾಯಿ. ಇಷ್ಟೇ ಇಷ್ಟೇ ಅಂತ ಹೇಳಿದೆಯಲ್ಲ, ನಾನು ನಡೆದಿಲ್ಲ, ನನಗೆ ಗೊತ್ತಿಲ್ಲ. ಅತ್ತಮ್ಮ ಅತ್ತಮ್ಮ ಅಚ್ಚಮ್ಮ ದುರ್ವಾಸ ಮುನಿಗಳು ಹೇಳಿಕೊಟ್ಟ ಮಂತ್ರವು ಸುಳ್ಳು ನಿಜ ಬಂದು ಧ್ಯಾನವನ್ನು ಮಾಡಿದೆಯಲ್ಲವೇ? ದುರ್ವಾಸ ಮುನಿಗಳು ಕಿವುಡಮ್ಮ, ನಾನೇನ ಮಾತು ಅರ್ಥ ಮಾಡಿಕಮ್ಮ. ಆದರೂ ಇನ್ನೂ ಅರ್ಥವಾಗಲಿಲ್ಲವೇ? ಹಾಗಾದರೂ ಮತ್ತು ಹೇಳುವುದನ್ನು ಕೇಳು. ಸೂರ್ಯನ ಮಂತ್ರವ ಜಪಿಸಿ ಕರುಣನ ಮಗನಿಗೆ ಬರದಿ. ಅಚ್ಚಮ್ಮ ಸೂರ್ಯನ ಮಂತ್ರವ ಜಪಿಸಿ ಕರುಣನ ಮಗನಿಗೆ ಬರದಿ. ಜನರ ಪವಾದಕ್ಕೆ ಮನದೊಳಂಗೆ, ಜನರ ಪವಾದಕ್ಕೆ ಮನದೊಳಂಗೆ, ತುಂಬಿದ ನದಿಗೆ ಮಗನನ್ನು ಎಸೆದೆ ಒಂದೂರ ನದಿ. ತುಂಬಿದ ನದಿಗೆ ಮಗನನ್ನು ಎಸೆದೆ. ಅಚ್ಚಮ್ಮ, ಈಗಲಾದರೂ ಸಂಪೂರ್ಣ ಅರ್ಥವಾಯಿತೆ? ತುಂಬಿದ ನದಿಗೆ ಮಗನನ್ನು ಎಸೆದೆ, ಹಿಂದೆ ನಡೆದ ಹೋದ ವಿಷಯ ಮನದೊಳ ಮಾಡಿಕ ಜ್ಞಾಪಕವ, ಮನದೊಳ ಮಾಡಿಕ ಜ್ಞಾಪಕವ. ಕುಂತಿದೇವಿ, ನೀನು ತುಂಬಿದ ಒಡೆಯಲ್ಲಿ ಬಿಟ್ಟು ಬಂದ ಮಗನೇ ಅಂಬಿಗರ ಕೈಯಲ್ಲಿ ಸಿಕ್ಕು ಅವನ ಗಂಭೀರ ಪರಶುರಾಮನಲ್ಲಿ ಧನುರ್ವಿದ್ಯೆಯನ್ನು ಕಲಿತು ಬಂದವನ ಅವನೇ ಉಂಬನಾದ ಕುರುಪತಿ ದಂಡಿನೋಡು ಸೇರಿಕೊಂಡು ಕಲಿ ಕನ್ನನೆಂಬ ಹೆಸರಿನಿಂದ ಮೆರೆಯುವ
ಮಗನ ಅವನೇ ಅರ್ಜುನನ ನಿನ್ನ ಮಗನಿಗೆ ಕಡುವೈರಿಯಾಗಿ ಕಾಡುತ್ತಿರುವನು. ಸತ್ಯಕ್ಕೆ ನೀನು ಆ ಕರ್ಣನ ಹತ್ತಿರ ಹೋಗಿ ದೊಡ್ಡ ಬಾಣ ಮರಳಿ ತೊಡಬೇಡವೆಂದು ವಚನವನ್ನು ತೆಗೆದುಕೊಂಡರೆ ಮಾತ್ರ ಆ ನಿನ್ನ ಮಗನಾದ ಪಾರ್ಥನ ಪ್ರಾಣವು ಉಳಿಯುತ್ತದೆ. ಇದು ಎಂದಿಗೂ ಸುಳ್ಳು ಮಾತಲ್ಲ. ನೀನು ಅತಿ ಜಾಗೃತಿಯಿಂದ ಕರ್ಣನಲ್ಲಿಗೆ ಹೋಗಿ ವಚನವನ್ನು ತೆಗೆದುಕೊಂಡ ಬಾರಮ್ಮ ಅತ್ಯಮ್ಮ. ಆಯ್ತು ಕೃಷ್ಣ, ಹೋಗಿ. ಕೃಷ್ಣ, ಅತ್ಯಮ್ಮ, ತುಂಬಿದ ಹೊಳೆಯಲ್ಲಿ ಒಗೆದು ಬಂದ ನಾನು ಈಗ ಮಗನಲ್ಲಿ ಹೋಗಿ ಮಗನನ್ನು ಉಳಿಸು ಎಂದು ಕೇಳಿದರೆ ತಾಯಿ ಹಿಂದೆಗೆ ಬಂದಿ ಎಂದು ಕೇಳಬಹುದಲ್ಲವೇ? ಅತ್ಯಮ್ಮ, ಸತ್ಯ ಸತ್ಯ ಕೃಷ್ಣ, ನನ್ನ ಮಾತು. ಕೃಷ್ಣ, ಅತ್ಯಮ್ಮ, ನೀನು ಮಾಡಿದ ಪ್ರಾಯಶ್ಚಿತ್ತ ಪಶ್ಚಾತ್ತಾಪ ಮತ್ತೆ ನೀನೇ ಅನುಭವಿಸಿಕೊಳ್ಳಬೇಕು. ಯಾರು ಮಾಡಿದ್ದ ಅವರೇ ಉಣ್ಣಬೇಕು ಕೃಷ್ಣ. ಆಗಲಿ ತಾಯಿ, ತಡ ಮಾಡದ ಈ ಕಾರ್ಯವು ನೆರವೇರಿಸಿಕೊಂಡು ಬರುವಂತ ಇದ್ದ ಬಾವಿ ಇದ್ದ ಬೆಂಕಿ ಎತ್ತ ಬಿದ್ದರೂ ಸಾಯುವುದು ನನ್ನ ಪ್ರಾಣ ಅಂದಂತೆ ಯಾರನ್ನಾದ್ರೂ ಬದುಕಿಸಬೇಕಲ್ಲವೇ ನಾನು? ಆಗಲಿ ತಾಯಿ, ಇರಲಿ. ಚಿಕ್ಕವಳಿರುವಾಗ ಮಾಡಿದ ತಪ್ಪಿಗೆ ಮಗನಲ್ಲಿ ಹೋಗಿ ಮಗನನ್ನು ಉಳಿಸಿ ಎಂದು ಕೇಳಿಕೊಳ್ಳುವುದು ತಪ್ಪೇನಿಲ್ಲ ಕೃಷ್ಣ. ಅತ್ಯಮ್ಮ, ನಾನು ಹೋಗಿ ಬರುವೆನೋ, ನನಗೆ ಅಪ್ಪಣೆಯನ್ನು ತೆಗೆದುಕೊಳ್ಳು. ಶುಭವಾಗಲಿ, ಹೋಗಿ ಬಾ ತಾಯಿ. ಅತ್ಯಮ್ಮ, ನಿಲ್ಲು ನಿಲ್ಲು. ಏನು ಕೃಷ್ಣ, ಮತ್ತಿನ್ನೇ ಈ ವಿಷಯವು ಯಾರು ಹೇಳಿದರನ್ನು ಕೇಳಿದರೆ ಏನು ಹೇಳುವಿ? ಕನಸಿನಲ್ಲಿ ನನಗೆ ಬಂದ ವಿಚಾರ ಎಂದು ಹೇಳಿದ ಕೃಷ್ಣ. ನೀವೇಕೆ ಎದುರು ಮಾಡುವುದೆಲ್ಲ ಮಾಡುವುದು ಮತ್ತೆ ಎದುರುವುದು. ಅತ್ಯಮ್ಮ, ಕೃಷ್ಣನು ಹೇಳಿದನಂತ ಮಾತ್ರ ಹೇಳಬೇಡ. ಎಷ್ಟು ಭಯ ಕೃಷ್ಣ. ಅತ್ಯಮ್ಮ, ಎಲ್ಲ ಬಲ್ಲೆ ನಿನ್ನ ಮಾಯಲಿಲ್ಲ ಕೃಷ್ಣ. ಆಗಲಿ ತಾಯಿ. ಒಟ್ಟಾರೆಯನ್ನು ನಿನ್ನ ಹೆಸರು ಹೇಳಬಾರದು. ಹೌದು ತಾಯಿ, ಹಾಗೆ ನಾನಿನ್ನು ಹೋಗಿ ಬರಬೇಕು ಕೃಷ್ಣ. ಹೋಗಿ ಬರೋಣ ತಾಯಿ. ಹರಿವಾಣ ಗದ್ದೆಪ್ಪ ಇವರು 101 ರೂಪಾಯಿ. ಕುಡಿದ್ರಳು ಕಾರ್ತಿವೀರ ಅರ್ಜುನ ಪಾತ್ರ ಮಾಡಿದ 101 ರೂಪಾಯಿ. ಹರಿವಾಣದ ಅರ್ಜುನ ಪಾತ್ರ ಮಾಡಿದ 101 ರೂಪಾಯಿ. ಏನು ಕುಂತಿ ಪಾತ್ರ ಮಾಡಿದ ಇವತ್ತು ದಿನ ಈ ಸಮುಖಾನವೇ ಒಂದು ರೀತಿಯ ಕಾನೂನಲ್ಲ. ಹತ್ತ ಕಡೆಯಿಂದ ಒಬ್ಬ ಮಹಾಪಾತ್ರ ಮನೆಯರು ಬರುತ್ತಿರುವರು. ದಾರಾಜಿರಬಹುದು ಸೃಷ್ಟಿಕರ್ತ ಬ್ರಹ್ಮನ ಸತ್ಯದ ಸರಸ್ವತಿ ದೇವಿ ಅಥವಾ ವೈಕುಂಠವಾಸ ವಿಷ್ಣು ಸತ್ಯ ಲಕ್ಷ್ಮೀ ದೇವಿ, ಇಲ್ಲವೇ ಕೈಲಾಸವಾಸ ಈಶ್ವರ ಸತಿಯಾದ ಪಾರ್ವತಿ ದೇವಿಯೇ ಹಾಕಿರಬಹುದೇ? ದಾರಿ ಹಾಕಿಲ್ಲ ಹತ್ತಿರ ಕೇವಲ ಸಾರಿಗೆ ವಿಚಾರ ಮಾಡಿ ಜಾಗೃತಿ. ಮಗನೇ, ಅಮ್ಮಯ್ಯ, ನಾನು ಯಾರೆನ್ನುವುದು ನಿನಗೆ ಗೊತ್ತಾಗಿದ್ದೇನಪ್ಪ? ಇಲ್ಲ ತಾಯಿ, ನಿನಗೆ ತಿಳಿಸಿರ್ತಾನೆ ಗೊತ್ತಾಗಲ್ಲ ಮಾತೆ. ಕಂದ, ಅಮ್ಮಯ್ಯ, ಮಗನೇ, ಜನನೇ, ನಾನೇ ನಿನ್ನ ಹಣದ ತಾಯಿ. ಓ ಅಮ್ಮಯ್ಯ, ನೀನು ನನ್ನ ಹರದ ತಾಯಿ ಎಂದು ಹೇಳಿಯಲ್ಲ. ಇಲ್ಲಿ ಕುಳಿತಿರಂತ ಸವಾ ಸಜ್ಜನರಾದ ಒಪ್ಪೋರೇನು ಮಾತೆ? ಕಂದ, ಅಮ್ಮಯ್ಯ, ಏನೋ ಸಣ್ಣವಳಿರುವಾಗ ಮಾಡಿದ ತಪ್ಪು ಮತ್ತೆ ಯಾರು ಒಪ್ಪಿಕೊಳ್ಳುವುದಿಲ್ಲ. ನೀನು ನನ್ನ ತಾಯಿ ಅಲ್ಲ ಮಾತೆ. ಮಗನೇ, ಆಹಾ, ವೃದ್ಧಾಪ್ಯವಾಗಿರೋದ್ರಿಂದ ನಾನು ತನ್ನ ಮಗನಂತೆ ಕಂಡಿರಬಹುದು, ಅದಕ್ಕಾಗಿ ಇಲ್ಲಿಗೆ ಬಂದಿರಬಹುದು. ಇಲ್ಲ ತಾಯಿ, ನಾನು ನಿನ್ನ ಮಗನಲ್ಲಮ್ಮ. ಇದೇ ನನ್ನ ಮಗನು. ಓ ತಾಯಿ, ನೀನು ನನ್ನ ತಾಯಿ ಯಾರು? ನಿನ್ನ ಹೆಸರೇನು ಮಾತೆ? ನನ್ನ ಹೆಸರು ನಿನ್ನ ಹೆಸರು? ನನ್ನ ಹೆಸರು ಕುಂತಿದೇವಿ. ಅಮ್ಮಯ್ಯ, ಅವರಿಗೆ ತಾಯಿಯಾದ ಮೇಲೆ ತಾಯಿಯಾದ ತಾತನಲ್ಲ. ಅಮ್ಮಯ್ಯ, ನನ್ನ ಮೇಲೆ ಸಿಟ್ಟಾಗಬೇಡ. ಯಾಕಕ್ಕೆ ಆಗಬಾರದು ಮಾತೆ? ಪಾಂಡವರಿಗೂ ನಾನೇ ತಾಯಿ, ನಿನ್ನ ಹಣದ ತಾಯಿ ಕೂಡ ನಾನೇ. ಓ ಅಮ್ಮಯ್ಯ, ಧರ್ಮರಾಯ ಭೀಮ ಅರ್ಜುನ
ಮಕ್ಕಳ ಶಾಸ್ತ್ರವನ್ನ ಮಾಡ್ತಿರಲ್ಲ ಈ ಕಂದನ ಹತ್ತವನ್ನು ಎದೆಯಲ್ಲ ಹೊಂದಿದೆ ಎನ್ನಗೆ ತುಗರಲ್ಲ ಈ ಕಂದನ ಹಾಡು ಗಣಿಗಳನ್ನು ಎನ್ನಗೆ ಪ್ರಿಯರು ತಂದು ಸ್ನಾನ ಮಾಡ್ತಿರಲ್ಲ ನೀನು ನನ್ನ ಹಡುತ್ತಾರಿಯಾದ ಮಾತೆ ತೊಟ್ಟಿಲಲ್ಲಿಡಲಿಲ್ಲ, ಜೋಗುಳ ಹಾಡಲಿಲ್ಲ. ಹೌದು ಮಾತೆ. ಅದು ನನ್ನ ಅದೃಷ್ಟವೇ ಇಲ್ಲ. ಕರ್ಣ, ಅಮ್ಮಯ್ಯ, ತೊಟ್ಟಿಲ ತೂಗಿಸಿಕೊಳ್ಳುವ ಭಾಗ್ಯ ಕೂಡ ನಿನಗಿರಲಿಲ್ಲ. ಆ ಭಾಗ್ಯವನ್ನು ಯಾತಕ್ಕೆ ಪಡೆದಲ್ಲ ಮಾತೆ? ಏಕೆಂದು ಕೇಳಿದ್ಯಾ? ಹೌದು ತಾಯೇ. ಕಂದ, ಅಮ್ಮಯ್ಯ, ಹಾಗಾದರೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಮಾತೆ. ತನಯ ಧರ್ಮರಾಯ ಭೀಮಾರ್ಜುನರು ನಿನಗೆ ಅಣ್ಣ ತಮ್ಮಂದಿರ. ಅಮ್ಮಯ್ಯ, ಧರ್ಮರಾಯನು ಭೀಮಹರ್ಜುನರು ನನ್ನ ತಮ್ಮಂದಿರನ್ನು ಹೇಳಿದಲ್ಲ, ಅವರ ಕೂಡ ನಾನೇಕೆ ಬಾಳಲಿಲ್ಲ ಅಮ್ಮಯ್ಯ. ಬಾಳುವ ಅವಕಾಶ ನಿನಗೆ ಸಿಗಲಿಲ್ಲ. ಯಾವತ್ತ ಬರಲ್ಲ? ಹಣೆ ಬರಹದಲ್ಲಿಲ್ಲ. ಆ ಹಣವನ್ನು ಏನಿರುವುದು ಮಾತೆ? ಬ್ರಹ್ಮಲಿಖಿತ ಮೀರುವರಾರೆ. ಆ ಬ್ರಹ್ಮರು ಏನು ಬ್ರಹ್ಮಲಿಖಿತ ಬಂದ ಮಾತೆ? ಹಣೆ ಬರಹಕ್ಕೆ ಹೊಣೆಯಾರು. ಅದೇನು ಹೇಳ್ತಾರೆ ಅಮ್ಮಯ್ಯ? ನೀನು ಒಬ್ಬನೇ ಬೆಳೆಯಬೇಕೆಂದು ದೇವರು ನಿನ್ನ ಹಣೆಯಲ್ಲಿ ಬರೆದಾಗ ತಪ್ಪಿಸಲು ನೀನಲ್ಲ ನಾನಲ್ಲ, ಹುಟ್ಟಿಸಿದ ಬ್ರಹ್ಮನಿಂದಲೂ ಸಾಧ್ಯ. ಅಮ್ಮಯ್ಯ, ಬ್ರಹ್ಮಲಿಖಿತ ಬರೆದ ಅಂತ ಹೇಳಿದಲ್ಲ, ಮಗನಂತೆ ಮತ್ತೆ ಬಂದಿರಲಿ ಅಮ್ಮಯ್ಯ. ತಾಯಿಯ ಮನಸ್ಸು ಬಾ ಎಂದು ಕರೆದಾಗ ಮಗನಲ್ಲಿ ಬರದ ಇನ್ನು ಅಮ್ಮಯ್ಯ, ಮಗನೆಂದು ಬಂದೆಯಲ್ಲ, ಇಷ್ಟು ದಿನ ಈ ನನ್ನ ಮಗನ ನೆನಪಾಗಲಿಲ್ಲ ಮಾತೆ. ಯಾತಕ್ಕೆ ಅಮ್ಮಯ್ಯ? ಈ ನಿನ್ನ ಮಗನ ಯಾವಾಗ ಹುಟ್ಟಿದರು ಅಮ್ಮಯ್ಯ? ಆಮೇಲೆ ಅವು ಧರಣಿ
ತಿಳಿದಿತ್ತ ಹಾಗಾದರೆ ಪಂಚ ಪಾಂಡವರೈದರು ನನ್ನ ಅನುಜರಾಗಬೇಕೆನ್ನುವ ಮಾತೆ ಅದು ಹೇಗೆ ಸಾಧ್ಯ ಅಮ್ಮಯ್ಯ? ಓ ಅಮ್ಮಯ್ಯ, ನಾನು ಬಂದ ವಿಚಾರವೇನೆಂದರೆ ನೀನಿಲ್ಲಿಗೆ ಬಂದ ಕಾರಣವೇನು ತಾಯಿ? ಕುಮಾರ, ಅಮ್ಮಯ್ಯ, ನಾನು ಚಿಕ್ಕವಳಿರುವಾಗ ದುರ್ವ್ಯಾಸ ಮುನಿಯು ಹೇಳಿಕೊಟ್ಟಂಥ ಮಂತ್ರ ಸುಳ್ಳು ನಿಜವೋ ತಿಳಿದುಕೊಳ್ಳಬೇಕೆಂದು ಸಂಧ್ಯಾ ಸಮಯದಲ್ಲಿ ಸೂರ್ಯನನ್ನು ಜ್ಞಾಪಿಸಿದೆ. ಆಗ ಏನಾಯಿತು ಮಾತೆ? ಆಗ ನನಗೆ ಗರ್ಭೋತ್ಪತ್ತಿಯಾಯಿತು. ಅಮ್ಮಯ್ಯ, ಅಯ್ಯೋ, ಗಂಡನಿಲ್ಲದೆ ಕುಂತಿ ಮಗನನ್ನು ಹೇಗೆ ಅಡೆದಳು? ಜನರ ಅಪವಾದಕ್ಕೆ ಗುರಿಯಾಗಬೇಕಿತ್ತು. ಆದ ಕಾರಣ ಆ ಜನರ ಅಪವಾದಕ್ಕೆ ಗುರಿಯಾಗಬೇಕಲ್ಲ ಎಂದು ಚಿಕ್ಕ ವಯಸ್ಸಿಗೆ ಭಯಪಟ್ಟೆನು. ತುಂಬಿದ ಹೊಳೆಯಲ್ಲಿ ಕೂಸಿದ್ದ ನಿನ್ನನ್ನು ಒಗೆದು ಅಯ್ಯೋ, ಎಂತ ಈಗ ಬೆಳೆದು ದೊಡ್ಡವನಾದ ಮೇಲೆ ನೋಡಿದನು. ಆಹೋ ಅಮ್ಮಯ್ಯ, ಅಂಬಿಗೆನೆ ತುಂಬಿದ ಹೊಳೆಯಲ್ಲಿ ಬಿಟ್ಟುವಂತ ಮಗನು ಅಂಬಿಗರ ಕೈಯಲ್ಲಿ ಸಿಕ್ಕದೆ ಗಂಭೀರ ಪರಿಸರವರು ಪಡೆದರೆ ಆಹೋ ಅಮ್ಮಯ್ಯ, ಗಂಡುಗಳ ದುರ್ಯದ ಸಂಗಡ ಬೆಳೆದು ಕಲೆ ಕರೆದರಿಸಿಕೊಂಡಿರೆ. ಆಹಾ, ಇಂದಿಗೆ ನಾನು ಧನ್ಯನಾದೆನು ತಾಯೇ, ಧನ್ಯನಾದೆ. ಎನ್ನಗೆ ಹಡೆದ ತಾಯಿಯ ದರ್ಶನ ಭಾಗ್ಯ ಲಭಿಸಿತು. ನಮ್ಮ ತರುಣೇರೆನ್ನ ತೆರಣ ಕೆರೆದವೇನು. ಆಹೋ ಅಮ್ಮಯ್ಯ, ಇಂದಿಗೆ ನಾನು ಧನ್ಯನಾದೆನು ತಾಯೇ, ಧನ್ಯನಾದೆ. ಈ ಅನ್ನಗೆ ಹಡೆದ ತಾಯಿಯ ದರ್ಶನ ಭಾಗ್ಯ ಲಭಿಸಿತು. ನಮ್ಮ ತರುಣೇರೆನ್ನ ತೆರಣ ಕೆರೆದವೇನು. ಆಹೋ ಮಾತೆ, ಎನ್ನೊಂದಿಷ್ಟು ದಿವಸ ಪರ್ಯಾಂತರ ಜಗಜ್ಜನರು ನೀಚ ಜಾತಿಯಲ್ಲಿ ಧರಿಸಿದವನೆಂದು ಮಾತಿಗೆ ಈ ಆಶಿಸಿದ್ದರು. ಆಹೋ ಅಮ್ಮಯ್ಯ, ವೀರಾದಿ ವೀರರೆಲ್ಲರೂ ಹೆಣ್ಣ ನೋಡಿ ನಗುತ್ತ ವಾದಿಸುವುದನ್ನು ಕಂಡು ತೂ ಎನ್ನ ಪಾದ ಬಿಡಲೆಂದು ತನ ತಗ್ಗಿಸಿಕೊಂಡು ತಿರುಗುತ್ತಿದ್ದನಮ್ಮ. ಇದುವರೆಗೂ ಕೇಳಿಲ್ಲ ತಾಯಿ ಇದರ ಮರ್ಮ. ಇಂದಿನ ಜನ್ಮದಲ್ಲಿ ತಂದೆ ತಾಯಿಯನ್ನು ನಿಂದಿಸ ಕರ್ಮಿಯನ್ನು ತಿಳಿತನು. ಆಹೋ ಅಮ್ಮಯ್ಯ, ಆಗುತ್ತೆಲ್ಲ ಒಳಿತಾಯಿತು. ನೀನಿಲ್ಲಿಗೆ ಆಗಮಿಸಿದ ಕಾರಣವೇನು ತಾಯಿ? ಸೌಖ್ಯ ಪ್ರದಾಯಿ. ಹೌದು, ನಾನು ಬಂದ ಕಾರ್ಯ ನಿನ್ನನ್ನು ನೋಡಿದ ಆನಂದದಲ್ಲಿ ಮರೆತು ಬಿಟ್ಟೆನು. ಹೌದಾ ತಾಯಿ? ಅಮ್ಮಯ್ಯ, ಬಂದ ಕಾರ್ಯವೇನೆಂದು ಕೇಳಿದೆಯಾ? ಹೌದು ತಾಯಿ, ನೀನಿಲ್ಲಿಗೆ ಬಂದ ಕಾರಣವೇನು? ಎನ್ನಯ ಜೊತೆ ಮಾತುವನ್ನೇ ಮದಿವಂತ ಕರ್ತನೆ, ರವಿಯವ ಕಂಬನಿಗೆ ಎನ್ನ ಪ್ರೇಮ ಕೋರನೆ. ಈಗ ನನ್ನ ಮಾತು ಕೇಳಿ ನೀನು ನನ್ನ ಹಿಂದೆ ಬಂದು ಬಿಟ್ಟರೆ ಆ ಕೌರವನಿಂದ ಬರಬೇಕಾದ ರಾಜ್ಯವನ್ನೆಲ್ಲ ನಾವು ಪಡೆದುಕೊಂಡು ಬಿಟ್ಟರೆ ನೀನು ರಾಜನಾಗಿ ಮೆರೆಯಬಹುದು. ಧರ್ಮರಾಯನಿಗೆ ಸೇನಾಧಿಪಟ್ಟವನ್ನು ಕಟ್ಟಬಹುದು. ಎಂತ ನುಡಿಯನ್ನು ಹೇಳಿದ ತಾಯಿ, ನೀವು 6 ಮಂದಿ ಅಣ್ಣ ತಮ್ಮಂದಿರು ಒಗ್ಗಟ್ಟಾಗಿ ಬಿಟ್ಟರೆ ಆ ಕುನ್ನಿ ಕೌರವನು ನಮ್ಮನ್ನೇನು ಮಾಡಲು ಸಾಧ್ಯವಿಲ್ಲ.
ಎಂತ ನುಡಿಯನ್ನು ನುಡಿಯ ಮಾತೆ. ಸುಮ್ಮನೆ ನನ್ನ ಮಾತು ಕೇಳಿ ತಾಯಿ ಹಿಂದೆ ಬಾ ಕಂದ, ಆಗುವುದು ಮನಕ್ಕೆ ಆನಂದ. ಆಹೋ ಜನನೇ, ನೀನೀಗ ಹೇಳುವ ಮಾತನ್ನ ಕುರುಬರಲ್ಲಿ ಸೇರೋಣಂತ ಹೇಳ್ತಾರೆ. ಗೊತ್ತಾಗುತ್ತಾ? ಏನು ಮಾಡೋದು ಸಾಧ್ಯ? ಬರೀ ನಾನು ಆ ಕೆಳಗಡೆ ಕವಲವನ್ನ ಮನೆಯಲ್ಲಿ ಸೇರಿಕೊಳ್ತಿದ್ದೇನೆ. ಆಹೋ ವೀರ ಮಾತೆ, ನೀನೀಗ ಪಾಂಡವರ ಪಕ್ಷಕ್ಕೆ ಬಾಯೆಂದು ಕರೆದರೆ ನಾನು ಹೇಗೆ ಬರಲಿ ತಾಯಿ? ಮುಖ್ಯವಾಗಿ ನನ್ನ ಪ್ರಾರಬ್ಧವು ಯಾರವರ ಕೈಯಲ್ಲಿ ಬಾಳಬೇಕೆಂದು ಬ್ರಹ್ಮರು ಬರೆದಿರುವಾಗ ಹಣೆ ಬರಂ ತಪ್ಪಿಸುವರಾರು? ಅಹೋ ಅಮ್ಮಯ್ಯ, ನೀನು ಧರಣಿ ಪತಿ ಆಗುತ್ತಾ ಎಂದು ಕರೆದರೆ ನಾನು ಹೇಗೆ ಬಿಟ್ಟು ಬರಲಿ ತಾಯಿ? ನಾನೀಗ ಬಂದರೆ ಹನ್ನೆಲ್ಲ ಅಂತ ದುರ್ಯೋಧನಿಗೆ ಮೋಸ ಮಾಡಬೇಕಾದರೆ ಅಹೋ ಅಮ್ಮಯ್ಯ, ಅನ್ನ ಬಿಟ್ಟ ಮನೆ ಕನ್ನ ಹಾಕಲು ಎಂದಿಗೂ ಪ್ರಯತ್ನಿಸಬಾರದು. ನೀನೀಗ ಪಾಂಡವರ ಪಕ್ಷಕ್ಕೆ ಬಾಯಿ ಎಂಬ ಸೊಲ್ಲ ಬಿಟ್ಟು ಇನ್ನ ಬೇರೆ ತಿಳಿಯಬೇಡಿ. ಅಮ್ಮಯ್ಯ, ಮುಪ್ಪಾದ ತಾಯಿ ಮುಖವನ್ನು ನೋಡಿ ಆದರೂ ಒಪ್ಪಿಗೆ ಕೊಡುತ್ತಂದ. ಅಹೋ ಅಮ್ಮಯ್ಯ, ಮುಪ್ಪಾದ ತಾಯಿಯ ಮುಖವನ್ನು ನೋಡಿ ಬಾಯೆಂದು ಹೇಳಿಯಲ್ಲ. ಈ ನಿನ್ನ ಮಗನಿತ್ತು ಪುಟ್ಟ ಕಣ್ಣಿದ್ದಾಗ ತುಂಬಿದ ಒಳಗೆ ಬಿಟ್ಟು ಬಂದೆಯಲ್ಲ, ಆಗ ನಿನ್ನ ಈ ಮಗ ನನಗಾಗಲಿಲ್ಲವೇ? ಅಮ್ಮಯ್ಯ, ಮುಪ್ಪಾದ ತಾಯಿ ಮುಖವ ನೋಡು ಬರಲು ಒಪ್ಪಿಗೆ ಮಾತನ. ಮುಪ್ಪಾದ ತಾಯಿ ಮುಖವ ನೋಡು ಬರಲು ಒಪ್ಪಿಗೆ ಮಾತನ. ವಂಶ ಬೆಳೆಸುವ ಮನಸ್ಸು ಮಾಡು, ವಂಶ ಬೆಳೆಸುವ ಮನಸ್ಸು ಮಾಡು. ಅಮ್ಮಯ್ಯ, ಚೆನ್ನಾಗಿ ಹೇಳು ಮಾತೆ. ತಾಯಿಗಿಂತ ದೇವರಿಲ್ಲ, ತಾಯಿಗಿಂತ ಶ್ರೇಷ್ಠರಿಲ್ಲ. ಆಹೋ ಅಮ್ಮಯ್ಯ, ತಾಯಿಗಿಂತ ದೇವರಿಲ್ಲ ಎಂದು ಹೇಳಿಲ್ಲ. ಈ ನಿನ್ನ ಮಗಳ ಪುಸ್ತಕದ ತುಂಬಿದ ಒಡೆಯಲ್ಲಿ ಬಿಟ್ಟು ಒಂದೆಲ್ಲ ಆಗ ನನ್ನನ್ನು ಕುರುಪತಿ ಕೇಳುತ್ತಾರೆ. ಜನಗತಿ ಏನಿತ್ತು ಮಾತೆ? ಕರ್ಣ, ಅಮ್ಮಯ್ಯ, ಆದದ್ದು ಮರೆತು ಮುಂದಾಗುವುದನ್ನು ವಿಚಾರ ಮಾಡೋಣ. ಆಹೋ ಅಮ್ಮಯ್ಯ, ನಂಬಿದ ಕವರವನ್ನು ಬಿಟ್ಟು ಬಾ ಎಂದು ಹೇಳಿದೆಯಾ? ಕರ್ಣ, ಓ ತಾಯಿ, ಸೌರವನಲ್ಲಿ ಬಿಟ್ಟು ಬಾ ಎಂದು ಹೇಳುವಷ್ಟು ಮೂರ್ಖನಿಲ್ಲ. ಮತ್ತೆ ಕರೆಯಲಿಲ್ಲ ಮಾತೆ? ಅಮ್ಮಯ್ಯ, ಹಣೆ ಬರಹಕ್ಕೆ ಯಾರೇನು ಮಾಡಲು ಸಾಧ್ಯ? ಅದಕ್ಕಾಗಿ ಹೇಳುವೆನು, ಅಂದಿಗೆ ನಾನು ಕಷ್ಟಪಟ್ಟಿರುವ ಇಂದಿಗೆ ನೀನು ಕಷ್ಟ ಪಡಲೇಬೇಕು ತಾಯಿ. ಯಾಕಕ್ಕೆ ಅನ್ನಬಾರದು ಮಾತೆ? ತಾಯಿಗಿಂತ ದೇವರಿಲ್ಲ, ತಾಯಿಗಿಂತ ಶ್ರೇಷ್ಠರಿಲ್ಲ. ಹೆಚ್ಚು ಏನು ಹೇಳಲಾರೆ, ನಿನ್ನ ಬಿಟ್ಟು ಹೋಗಲಾರೆ. ಹೆಚ್ಚು ಏನು ಹೇಳಲಾರೆ, ನಿನ್ನ ಬಿಟ್ಟು ಹೋಗಲಾರೆ. ಮುಪ್ಪಾದ ತಾಯಿ ಮುಖವ ನೋಡು ಬರಲು ಒಪ್ಪಿಗೆ ಮಾತನಾಡು, ವಂಶ ಬೆಳೆಸುವ ಮನಸ್ಸು ಅಮ್ಮಯ್ಯ, ತಾಯಿಗಿಂತ ದೇವರಿಲ್ಲ, ತಾಯಿಗಿಂತ ಶ್ರೇಷ್ಠರಿಲ್ಲ ಎನ್ನುವ ಮಾತು ವ್ಯರ್ಥವಾಗಿದೆ. ಮುಪ್ಪಾದ ತಾಯಿಯ ಮುಖವನ್ನು ನೋಡು ಒಪ್ಪಿಗೆಯ ಮಾತನಾಡು ಕಂದ, ಆಗುವುದು ಮನಕ್ಕಾನಂದ. ಅಲ್ಲ, ಮತ್ತೊಂದು ಪ್ರಮಾಣದ ಮಾತು ಹೇಳುವೆನು ಪುತ್ರ. ಆಹೋ ಜನನೇ, ಕಂದ ಬಾಯನ್ನು ಅಪ್ಪಿಕೊಂಡು ಹಾಕ್ತಾರೆ. ಇದಕ್ಕೆ ನಾನೇನು ಹೇಳಬೇಕು ತಾಯಿ? ಕೌರವನ ಮನೆಯಲ್ಲಿ ಉಪ್ಪನ್ನು ತಿಂದಿದ್ದು ಕಣ್ಣು ತಂದೆಯಲ್ಲಿ ತಿರುಗಿಕೊಂಡಿದೆ. ಅಮ್ಮಯ್ಯ, ಅನ್ನವಿಟ್ಟ ಮನೆ ಕನ್ನ ಹಾಕಲು ಎಂದಿಗೂ ಪ್ರಯತ್ನಿಸಬಾರದು. ಅನ್ನ ಕೊಟ್ಟವರಿಗೆ ತಂದವರಿಗೆ ನೆತ್ತಲ್ಲ ತಾಯಿ. ಅಮ್ಮಯ್ಯ,
ನಂಬಿದ ಕವರವನ ಮೆಟ್ಟ ಬಾಯಿ ಅಂತ ಹೇಳಿದ್ರೆ ಮನೆಗೆ ಅದು ಸತ್ಯದ ಮೆತ್ತೆ ಅವಮಾನ. ಅವೋ ಅಮ್ಮಯ್ಯ, ಅರ್ಜುನನಿಗೆ ನಾನೇ ಪ್ರತಿಭಟನೆಯಿಂದ ಗುರುಪತಿ ಹೆಣ್ಣ ನಂಬಿ ನನಗೆ ದಳಪತಿಯ ಪಟ್ಟವನ್ನು ಕಟ್ಟಿರುವರು ತಾಯೇ. ಅಲ್ಲದೆ ದಿನ ಅಲ್ಲ ಒಂದು ಗಜ ತೂಕದ ಬಂಗಾರವನ್ನು ದಾನ ಕೊಟ್ಟಿರ್ತ ಬೇರೆನ್ನುವುದಿಲ್ಲ. ಇಂಥ ಗುರುಪತಿ ಬಿಟ್ಟು ನಾನೇಗೆ ಬರಲಿ ತಾಯಿ. ಅವೋ ಅಮ್ಮಯ್ಯ, ಈ ವಚನ ಬಿಟ್ಟ ಮತ್ತೆ ನಿನ್ನ ಮನ ತೋರಿಸ್ತಾರೆ ಮಾಡು ತಾಯಿ. ಮತ ಮಿಥ್ಯೆಯನ್ನು ನಡೆಸಿಕೊಡ್ತೇನೆ ತಾಯಿ. ಈ ಮಾತಿನಲ್ಲಿ ನನಗೆ ಹನುಮಾನ ಕಂಡರೆ ರವಿಚಂದ್ರ ಸಾಕ್ಷಿಯಾಗಿ ಗುರುಹಿರರ ಸಾಕ್ಷಿಯಾಗಿ ನಡೆಸಿಕೊಡ್ತೇನೆ. ಪಾಂಡವರ ಪಕ್ಷಕ್ಕೆ ಮಾತ್ರ ಕರೆಗಡಿದರೆ ನಂಬಿ ಬಂದ ತಾಯಿ ನೋಡಿಯ ಮೀರಬಹುದೇ ಪ್ರೇಮ. ನಂಬಿ ಬಂದ ತಾಯಿ ನೋಡಿಯ ಮೀರಬಹುದೇ ಪ್ರೇಮ. ಮೀರಬಹುದೇ ಪ್ರೇಮ. ಅಮ್ಮಯ್ಯ, ಈ ವಿಚಾರ ಮರೆತು ಬೇರೆ ಏನಾದರೂ ಇದ್ದರೆ ಕೇಳು ಎಂದು ಹೇಳಿದೆ. ಹೌದು ತಾಯಿ, ಕವರವನ್ನು ಬಿಟ್ಟು ಬಾಯಮ್ಮ ಸುತ್ತಿ ಬಿಟ್ಟು ಬೇರೆ ಏನಾದ್ರೂ ಕೇಳಿದ್ರೆ ನಡೆದು ಕೊಡುವೆನಾ? ಈ ಮಾತು ಸತ್ಯವಲ್ಲವೇ? ಸೂರ್ಯ ಚಂದ್ರ ಸಾಕ್ಷಿ ಆಯಿತು ಅಮ್ಮಯ್ಯ. ನಿನ್ನ ಮಾತು ನಂಬಬಹುದಲ್ಲವೇ? ಅವೋ ಅಮ್ಮಯ್ಯ, ಕಾರಣ ಈ ಕರ್ಣನ ಕೊಟ್ಟ ಮಾತು ತಪ್ಪಿರಂದು ಯಾವ ಸುಖಿನಲ್ಲಿರಬಹುದು ಮಾತೆ ಅಮ್ಮಯ್ಯ? ಹಾಗಾದರೆ ಮತ್ತೊಂದು ಪ್ರಮಾಣದ ಮಾತು ಏನೆಂದು ಕೇಳಿಯಲ್ಲ? ಹೇಳ್ತಾಯೇ ಸಮರದೊಳಗೆ ನಿನ್ನ ಅನುಜನ ಕೊಲ್ಲೆನೆಂದು ಸಾಧುಗೊಡನೆ. ಅಮ್ಮಯ್ಯ, ಏನು ಕೇಳಿದೆ ಅಮ್ಮಯ್ಯ? ಚೆನ್ನಾಗಿ ಹೇಳು. ಸಮರದೊಳಗೆ ನಿನ್ನ ಅನುಜನ ಕೊಲ್ಲೆನೆಂದು ಸಾಧುಗೊಡನೆ. ಮತ್ತೊಂದು ಪ್ರೇಮಳ ಪ್ರೇಮಗೆ ಪಾದ ಮುಟ್ಟಿ ಕೇಳಯ. ಮತ್ತೊಂದು ಪ್ರೇಮಳ ಪ್ರೇಮಗೆ ಪಾದ ಮುಟ್ಟಿ ನಂಬಿ ಬಂದ ತಾಯಿ ನುಡಿಯ ಮೀರಬಹುದೇ ಪ್ರೇಮ ತನಯ. ಮೀರಬಹುದೇ ಪ್ರೇಮ ತನಯ. ಆಹೋ ಅಮ್ಮಯ್ಯ, ನಂಬಿ ಬಂದ ತಾಯಿಯ ಮಾತು ವ್ಯರ್ಥ ಮಾಡಬೇಡ. ಕಾರಣ ಅಮ್ಮಯ್ಯ ಮತ್ತೊಂದು ಪ್ರಮಾಣದ ಮಾತಿದ್ದರೆ ಕೇಳು ಎಂದು ಹೇಳಿದೆಯಲ್ಲ. ಹೇಳ್ತಾಯೇ ಸಮರದಲ್ಲಿ ಯುದ್ಧ ಮಾಡುವ ಸಮಯದಲ್ಲಿ ಯುದ್ಧ ಮಾಡುವ ಸಮಯದಲ್ಲಿ ದೊಡ್ಡ ಬಾಣ ತೊಡುವುದಿಲ್ಲ ಅಮ್ಮಯ್ಯ ಎಂದು ಪಾದ ಮುಟ್ಟಿ ಪ್ರಮಾಣ ಮಾಡಿ ಕೈಯೊಳು ಕೈ ಹಾಕಿ ವಚನವಿಟ್ಟರೆ ಬಿಟ್ಟರೆ ನಿನ್ನ ಮಾತು ಜಟವೆಂದು ನಂಬುವೆನು ಕಂದ. ನಿನ್ನ ಮಾತು ಕೇಳಿ ಆಗುವುದು ನನ್ನ ಮನಕ್ಕಾನಂದ. ಆಹೋ ಜನನೇ, ಈ ಕಣ್ಣನ್ನು ಕಟ್ಟ ಪಾಚನ್ ಎಂದಿಗೂ ತಪ್ಪಲಾರನು. ನಾನು ಮಾತಿಗೆ ಬಾಳುವನೆ ಹೊರತು ಬಡಿವಾರಕ್ಕಲ್ಲ. ಅಮ್ಮಯ್ಯ, ನಿನ್ನ ಮಾತಿನಂತೆ ಯುದ್ಧ ಮಾಡುವ ಕಾಲದಲ್ಲಿ ಯುದ್ಧ ಮಾಡುವ ಕಾಲದಲ್ಲಿ ಧರ್ಮ ಭೀಮ ನಗಲ ಸಾಧನೆ ಮಾಡಿ ಬಂದರೆ ಅವರನ್ನ ಕೊಲ್ಲಲಾರನು. ಮತ್ತಿನ್ಯಾರನ್ನು ಕೊಲ್ಲಲಾರನು. ಆದರೆ ಆದರೆ ಪರಿಹಾರ ಅದೇ ಹತ್ತಿರ ಬಂದಿರ ಮಾತಾ ಅವ ಅಮ್ಮಯ್ಯ, ಏನು ಹೇಳಿದೆ? ಪಾತ್ರ ಬಂದರೆ ಮಾತನಾಡ ಬಿಡಲಾರನೆಂದು ನನ್ನ ತಾಯಿ. ಅವು ಆ ಪಾತ್ರದಿಂದ ನಾನು ಹತನಾದರೂ ನನ್ನಿಂದ ಆ ಪಾತ್ರ ಹತನಾದರೂ ಸಹ ನಿನ್ನಕ್ಕೆ ಮೊದಲಂತೆ 5 ಪುತ್ರ ಉಳಿಯುತ್ತಾರೆ ತಾಯಿ. ಹೇಳಿ, ಅದೇನು ಮತ್ತೊಂದು ಪ್ರಮಾಣದ ಮಾತಿರುವುದೆಂದು ಹೇಳಿಯಲ್ಲ. ಇದು ನಿನ್ನ ಪಾದವನ್ನು ಮುಟ್ಟಿ ಕೊಡುವೆನ ತಾಯಿ. ಮರದೊಂದು ಕರಗಟ್ಟೆ ಹೇಳುವ ತಾಯಿ. ಅದೇನು
ನಂದನ ಕ್ರಿಯೆಯನ್ನ ಮಾತು ನಡೆಸುವೆ. ನಿನ್ನ ಹುಟ್ಟಿದೆಯನ್ನ ನಿನ್ನಗಿಂದ ಹುಟ್ಟಿದೆಯನ್ನ ಸುಧರದ ಜಗವೇ. ನಂದನ ಕ್ರಿಯೆಯನ್ನ ಮಾತು ನಡೆಸುವೆ. ದೊಡ್ಡ ಬಾಣ ತೊಳೆದಿರು ಮಗನೇ, ನಮ್ಮ ವಂಶ ರಕ್ಷಕ ನೀನು. ಮಾಡು ಮಗನೇ ನೀ ಪ್ರಮಾಣ, ಮಾಡು ಮಗನೇ ನೀ ಪ್ರಮಾಣ. ಜನ್ಮವೇತನ ನಂದನ ಕ್ರಿಯೆಯನ್ನ ಮಾತು ನಡೆಸುವೆ. ನಂದನ ಕ್ರಿಯೆಯನ್ನ ಮಾತು ನಡೆಸುವೆ. ಅಹೋ ಅಮ್ಮಯ್ಯ, ಸಮರ ಮಾಡುವ ಸಮಯದಲ್ಲಿ ದೊಡ್ಡ ಬಾಣ ತೊಡುವುದಿಲ್ಲವೆಂದು ಪ್ರಮಾಣ ಮಾಡಿ ಹೇಳಿದರೆ ನಿನ್ನ ಮಾತು ನಂಬುವೆನು ಪುತ್ರ. ಅವ್ರು ಹೊರಡಾಗಿರ್ಬೇಕಪ್ಪ ಕೌರವ. ಆಗಲೇ ತಾಯಿ ನಿನ್ನೈತಂತೆ ಆಗಲೇ ನಾನು ಸಮರದ ತೊಟ್ಟ ಬಾಣವನ್ನು ಪುನಃ ತೊಡಲಾರೆನು. ಈಗಲಾದ ನಿನ್ನ ಮನಕ್ಕೆ ಒಪ್ಪಿಗೆ ಆಯ್ತೇನಮ್ಮ, ಕುಂತಿದ್ದೇವೆ. ಒಪ್ಪಿಗೆ ಆಯ್ತೆಂದು ಕೇಳಿದೆ ಕಾರಣ. ಹೌದು ತಾಯಿ. ಕಾರಣ ಅಮ್ಮಯ್ಯ, ನಿನ್ನ ಮಾತು ಕೇಳಿ ಮನಸ್ಸು ಹೇಗಾಯ್ತೆಂದರೆ, ಹೇಗಾಯ್ತು ತಾಯಿ? ಬಡವನಿಗೆ ಭಾಗ್ಯ ದೊರೆತಂತಾಯಿತು, ಹುಟ್ಟು ಕುರುಡನಿಗೆ ಕಂಡು ಬಂದಂತಾಯಿತು. ಬಾಳ ಮಕ್ಕಳಿಲ್ಲದ ಹೆಣ್ಣು ಮಕ್ಕಳಿಗೆ ಸಂತಾನ ಭಾಗ್ಯವೇ ದೊರಕಿದಂತಾಯಿತು. ಅಮ್ಮಯ್ಯ, ನಂಬಿ ಬಂದ ಎನ್ನ ಕಾರ್ಯ ಕೇಳಿದ ಪ್ರೇಮದ ನಂಬಿ ಬಂದ ಎನ್ನ ಕಾರ್ಯ ಕೇಳಿದ ಪ್ರೇಮದ ತನಯ. ಮರೆತೆಯನ್ನ ಮನದಾಳತೆಯ, ಮರೆತೆಯನ್ನ ಮನದಾಳತೆಯ, ಪಡೆದೆನೋ ಜಯ. ನಂದನ ಕ್ರಿಯೆಯನ್ನ ಮಾತು ನಡೆಸುವೆ. ನಂದನ ಕ್ರಿಯೆಯನ್ನ ಮಾತು ನಡೆಸುವೆ. ಕಾರಣ ಅಮ್ಮಯ್ಯ, ನಂಬಿ ಬಂದ ಕಾರ್ಯ ಈಡೇರಿತು ಪ್ರೇಮದ ತನಯ. ಮರೆತೆನು ಮನದ ವ್ಯಥೆಯ, ಪಡೆದೆನು ನಾನು ಜಯ. ಇನ್ನು ಹೋಗಿ ಬರುತ್ತೇನೆ. ಹೋಗಿ ಬರುತ್ತಾಳ ತಾಯಿ. ಅಯ್ಯೋ ಕೆಟ್ಟನ ತಾಯಿ, ಈ ಕಾರ್ಯನ ಕೆಟ್ಟನು. ನೀನು ನನ್ನ ತಾಯಿ ಎಂದು ನಂಬಿ ಬಂದಾಗಲೇ ನಾನು ಕೆಟ್ಟನು. ಅಯ್ಯೋ ನೀನು ಕೇಳಿದ ವಚನ ನಡೆಸಿಕೊಡುತ್ತೇನೆ ಅಂದಾಗಲೇ ನಾ ಕೆಟ್ಟೆ. ಅಯ್ಯೋ ದೇವರೇ, ದೊಡ್ಡ ಬಾಣವನ್ನು ಮರಳಿ ಎಂದು ವಚನ ಕೊಟ್ಟಾಗಾಯ್ತು, ಪೂರ ಕೆಟ್ಟೆನು. ಅಯ್ಯೋ ಈ ದಿನ ಯುದ್ಧದೊಳಗೆ ಯಾವಂತ ವೈರಿಗಳು ಗಕ್ಕಲಿಸದೆ ಕುರುಪತೆ ಪ್ರತಿಯೊಂದು ಪ್ರತಾಪ ಮುಂದುವರಿಸಬೇಕು. ಈ ಕಾರಣ ಜಾತಿಯು ನಾಶವಾಯಿತು. ಇದು ಮಾತ್ರ ವಿಷ್ಣುವಿನ ಮಂತ್ರವೇ ಇರಬೇಕು. ನಾನೆಂತ ಮಾಡಲಿ? ಏ ಶ್ರೀಹರೇ, ಈ ನಿನ್ನ ಗಾಡಿತನ ಮೊದಲೇ ನನಗೆ ತಿಳಿದರೆ ಬಳಿ ಅರ್ಜುನಿಗೆ ಬೆಂಬಲವಾಗಿ ಬರುವ ನಿನ್ನ ಕೇಳ್ತೀನಿ ನೋಡ್ತೇನೆ. ಅಯ್ಯೋ ಸಮರವೆಂಬ ಸರದಿಯೋಳು ನಿನ್ನನ್ನು ನಿನ್ನ ಹಕ್ಕನ್ನು ಮುನ್ನಡೆಸಿದ್ದನು. ನಿನ್ನ ಗರ್ಭ ವಿಭಾಗ ಮಾಡ್ತಿದ್ದನು.
ಹೋಯಿತು ನನ್ನ ಬುದ್ಧಿಯು ಮಿಂಚೆ ಹೋಯಿತು. ಮಿಂಚೆ ಹೋದ ಕಾಲಕ್ಕೆ ಚಿಂತಿದರೆ ಬಂದ ಫಲವೇನು? ನನ್ನ ಸಮರೋದ್ರೇಕು ಬಲ್ಲ ಬಂದಿತ್ತು, ಕವನವನಿಗೆ ಅಂತ್ಯಕಾಲ ಸಂಧಿಸಿತು. ಹೇಳಿ ಧೈರ್ಯವೇ ಸರ್ವಸಾಧನ ಎಂಬಂತೆ ಅಮ್ಮಯ್ಯ ಮಗನೇ, ಈ ನಿನ್ನ ಮಗನ ಪಟ್ಟ ಮಾತು ತಿರುಗಿ ಬೀಳುವ ಮೊತ್ತವಲ್ಲ ತಾಯಿ. ಪ್ರಾಣವತ್ತರ ಮಾತಿರಬೇಕು, ನೀನಿನ ಸಂಶಯ ಬಿಟ್ಟು ಬಿಡ್ತಾನೆ ಸತ್ಯ ಪ್ರಧಾನಿ. ಕಂದ, ಅಮ್ಮಯ್ಯ ನಾನಿನ್ನು ಹೋಗಿ ಬರುವೆನು ಮಗನೇ. ಸಂತೋಷದಿಂದ ಹೋಗಿ ಬಂತಾಗ ತಾಯಿ. ಅವು ಅಮ್ಮಯ್ಯ, ಈ ಕಣ್ಣನ್ನು ಪಟ್ಟ ಮಾತು ತಪ್ಪಲಾರನ ಮಾತೆ. ಹೋಗಿ ಬಂತಾಗ ತಾಯಿ. ಮಳೆ ಬಲಿರೆಯಾದ ಸಾರಥಿ, ಮತ್ತೇನು ಮದಿ ನಮ್ಮ ದೊರೆಯಾದ ಕುರುಬದಲ್ಲಿ ತೋಡಿಯಿಂದ ಅದನ್ನು ಬಿಡುವಂತ ಸಾರಥಿ ಅತಿ ಸಾರಥಿ. ಜೆ.ಕೆ. ಬಸವನಗೌಡ, ಕೆ.ಆರ್. ಬಿಪಿ ಉಪಾಧ್ಯಕ್ಷರು ಈ ನಾಟಕ ಮಾಡಿರ್ತಾರೆ. ಜಾಗ್ರತೆ